ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹೈಲೈಟ್ಸ್ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು. ಇವತ್ತು ನಾನು ನನ್ನ ಪ್ರೋಗ್ರೆಸ್ 7th ಸ್ಟೂಡೆಂಟ್ಸ್ ಜೊತೆ ಬೆಂಗಳೂರಿಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ, ಪ್ರಾಡಕ್ಟ್ಸ್ ಶಾಪ್ ಮಾಡೋಕ್ಕೆ ಅಂತ. ಹಾಗೆ ಇದು ಬಂದು ಹೊಸ ವರ್ಷದ ದಿನ ಆಗಿರುತ್ತೆ. ಈ ಒಂದು ವಿಡಿಯೋ ನಾವು ಶೂಟ್ ಮಾಡಿದ್ದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಾರಿ. ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನಮ್ಮ ಡೈಲಿ ರೊಟೀನ್ ಹೇಗಿದೆ ಅಂತ. ಹಂಗಾಗಿ ಸ್ವಲ್ಪ ವೀಡಿಯೋಸ್ ಲೇಟಾಗಿ ಬರುತ್ತೆ ಯೂಟ್ಯೂಬಲ್ಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ನಾನು, ಆದರೂ ಪರವಾಗಿಲ್ಲ. ಈ ಒಂದು ವರ್ಷ ಎಲ್ಲರಿಗೂ ಸಕ್ಸಸ್ನ ತರಲಿ. ನಿಮ್ಮ ಆಸೆ ಏನಿದೆ ಎಲ್ಲರಿಗೂ ನೆರವೇರಲಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಖುಷಿಯಾಗಿರಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೆ ಇವತ್ತೇ ಯಾಕೆ ನಾನು ಪ್ರಾಡಕ್ಟ್ ಟೂರ್ ಹೋಗ್ಬೇಕಂತ ಡಿಸೈಡ್ ಮಾಡಿದಂದರೆ, ಇವತ್ತು ಗುರುವಾರ ಆಗಿತ್ತು, ಹಾಗೆ ಹೊಸ ವರ್ಷದ ಮೊದಲನೇ ದಿನ ಕೂಡ ಆಗಿತ್ತು. ಹಾಗಾಗಿ ಅವರ ಒಂದು ದಿನ ತುಂಬಾ ಚೆನ್ನಾಗಿರಲಿ. ಇವತ್ತು ಅವ್ರು ಏನು ಶಾಪಿಂಗ್ ಮಾಡ್ತಾರೆ ಅದೆಲ್ಲ ಅವ್ರಿಗೆ ಲೈಫ್ ಟೈಮು ಅವ್ರಿಗೆ ಒಂದು ಬೆಸ್ಟ್ ಮೆಮೊರಿ ಆಗಿರಲಿ. ನಾವು ಹೊಸ ವರ್ಷದ ದಿನ ತಗೊಂಡಿದ್ವಿ ಈ ಥರ ಒಂದು ಪ್ರಾಡಕ್ಟ್ನ. ಅವರ ಒಂದು ನೆಕ್ಸ್ಟು ಜರ್ನಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೊಸ ವರ್ಷದ ದಿನ ಬೇರೆಯವರೆಲ್ಲ ಏನೇನೋ ಕೆಲಸಗಳನ್ನ ಮಾಡ್ತಾರೆ, ಆದರೆ ನಮಗಿವತ್ತು ನಮ್ಮ ಈ ಒಂದು ಪ್ರೊಫೆಷನ್ಗೆ ಈ ಒಂದು ಕೆಲಸ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅವರ ಒಂದು ಇನ್ನೇನು ಕ್ಲಾಸ್ ಮುಗೀತಾ ಬಂದಿತ್ತು, ಹಂಗಾಗಿ ಇದು ಫೈನಲ್ ಡೇ ಹತ್ರ ಬರ್ತಾಯಿತ್ತು. ಹಾಗಾಗಿ ಕೆಲವರೆಲ್ಲ ನಾವು ತೊಗೊಂಡಿರೋ ಪ್ರಾಡಕ್ಟ್ಸಲ್ಲೇ ಪೋರ್ಟ್ಫೋಲಿಯೋ ಶೂಟ್ನ ಮಾಡ್ತೀವಿ ಅಂತ. ಯಾಕಂದರೆ ಅವ್ರಿಗೆ ಪ್ರಾಡಕ್ಟ್ಗಳು ಯಾವ ರೀತಿ ಯೂಸ್ ಮಾಡಬೇಕು ಅದೆಲ್ಲ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇವತ್ತು ಬಂದಿದ್ವಿ. ಆಲ್ಮೋಸ್ಟ್ ಮೇಕಪ್ಪು ಮತ್ತು ಮಿಷಿನ್ಸು ಮತ್ತು ಇವ್ರದ್ದೆಲ್ಲ ಬ್ಯೂಟಿಷಿಯನ್ ಕ್ಲಾಸ್ ಕೂಡ ಕಂಪ್ಲೀಟ್ ಆಗಿದೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಕೆಲವೊಂದಷ್ಟು ಐಟಮ್ಸು ಎಲ್ಲದನ್ನು ಶಾಪಿಂಗ್ ಮಾಡಿದ್ರು. ಕೆಲವರೆಲ್ಲ ಅವರ ಬಜೆಟ್ ಎಷ್ಟಿರುತ್ತೆ ಅಷ್ಟಕ್ಕೆ ತಕ್ಕಂಗೆ, ನಾವು ಯಾರಿಗೂ ಫೋರ್ಸ್ ಮಾಡಲ್ಲ ಇಷ್ಟೇ ತಗೊಳ್ಳಿ ಅಷ್ಟೇ ತಗೊಳ್ಳಿ ಅದೇ ತಗೊಳ್ಳಿ ಇದೇ ತಗೊಳ್ಳಿ ಅಂತ. ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟನ್ನು ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡಬೇಕು. ಸುಮ್ಮನೆ ಸಾಲ ಮಾಡಿ ತಂದು ಇನ್ವೆಸ್ಟ್ ಮಾಡಿಕೊಂಡು ಆಮೇಲೆ ಹೆಂಗೋ ಅಂತ ಯೋಚನೆ ಮಾಡೋದಕ್ಕಿಂತ ನಮಗೆ ನಾವು ಕೆಲಸ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ನಾವು ಇನ್ವೆಸ್ಟ್ ಮಾಡ್ತೀವಿ ಅನ್ನೋ ಧೈರ್ಯ ಇದ್ದರೆ ನಾನು ಅವ್ರಿಗೆ ಪ್ರಾಡಕ್ಟ್ಸ್ನ ಕೊಡಿಸ್ತೀನಿ. ಶಾಪಿಂಗ್ ಎಲ್ಲ ಮುಗೀತು. ಅದಾದಮೇಲೆ ಊಟದ ಟೈಮ್ ಕೂಡ ಆಗಿತ್ತು. ಆಲ್ಮೋಸ್ಟ್ ನಾವು ಊಟಕ್ಕೆ ಹೋದಾಗ 4:30 ಏನೋ ಆಗಿತ್ತು, 4:30-5 ಗಂಟೆ ಆ ಟೈಮು. ಸ್ವಲ್ಪ ಲೇಟೇ ಆಗೋಯ್ತು, ಯಾಕಂದರೆ ಅದು ಮುಗಿಸೋವರೆಗೂ ಟೆನ್ಷನ್ ಇರುತ್ತಲ್ವ. ಹಾಗಾಗಿ ಅದು ಮುಗಿಸ್ಕೊಂಡು ಎಲ್ಲ ಶಾಪಿಂಗ್ ಆಚೆ ಬಂದ ಮೇಲೆ ಊಟ ಮಾಡಿದ್ವಿ. ಹಾಗೆ ಚಿಕ್ಕಪೇಟೆಯಲ್ಲಿ ಈ ಥರ ರೋಡಲ್ಲೆಲ್ಲ ಸಿಕ್ಕಾಬಟ್ಟೆ ಸಿಗ್ತಾ ಇರುತ್ತೆ. ಆಮೇಲೆ ಊಟ ಮಾಡಿದ್ಮೇಲೆ ಅನ್ನಿಸ್ತು ಈ ಥರ ಒಂದು ಹಣ್ಣನ್ನು ತಿಂದಿದ್ರೆ ಹೊಟ್ಟೆ ತುಂಬೋಗ್ತಿತ್ತು ಅಂತ. ಊಟದ ಟೈಮ್ ಮೀರೋಗಿದ್ದರಿಂದ ನಮಗೆ ಏನು ಸಿಕ್ತು ಅಲ್ಲಿ ಚೈನೀಸ್ ಅಷ್ಟನ್ನೇ ತಿನ್ನಬೇಕಾಯ್ತು. ಬಟ್ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ಹೊರಗಡೆ ಹೋದಾಗ ಎಲ್ಲ ನಮ್ಗೆ ಅದೇ ಬೇಕು ಇದೇ ಬೇಕು ಅಂತಲೂ ಹೇಳೋಕ್ಕಾಗಲ್ಲ. ಫೈನಲಿ ಒಂದಷ್ಟು 50% ಶಾಪಿಂಗ್ ಒಂದು ಕಡೆ ಮುಗೀತು, ಮೇಕಪ್ಪಿಗೆ ಸಂಬಂಧಪಟ್ಟಂಗೆ. ಮತ್ತು ಹೇರ್ ಸ್ಟೈಲ್ದೆಲ್ಲ ನಾವು ಬೇರೆ ಕಡೆ ತಗೊತೀವಿ, ಯಾಕಂದರೆ ಆದಷ್ಟು ನಮ್ಮ ಸ್ಟೂಡೆಂಟ್ಸ್ಗೆ ಬರ್ಡನ್ ಆಗಬಾರ್ದು. ಕಮ್ಮಿ ಪ್ರೈಸಲ್ಲಿ ಬೆಸ್ಟ್ ಪ್ರಾಡಕ್ಟು ಅವರಿಗೆ ನಾನು ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಫೈನಲಾಗಿ ಎಲ್ಲರದು ಸೇರಿ ಇಷ್ಟು ಶಾಪಿಂಗ್ ಆಗಿತ್ತು. ಏನಿಸ್ತು ರಿವ್ಯೂ ಕೇಳ್ತೀನಿ. ಏನಿಸ್ತು ಆಗುತ್ತೆ 10:30-11 ಹೇಳಿ ಹೆಂಗಿತ್ತು? ಖುಷಿನಾ?
ಖುಷಿ ಆಯ್ತಕ್ಕ. ಹೊಸ ವರ್ಷದಿನ ಹೊಸ ಜೀವನ ಕಟ್ಟಂತಿದ್ದೀನಿ. ಯೋಚನೆ ಮಾಡಿ ಮಾತಾಡ್ಬೇಕಂತ ಅದಕ್ಕೆ ಹೇಳೋದು. ಹೊಸ ಹೆಜ್ಜೆ ಇಡ್ತಾ ಇದ್ದೀವಿ. ನೋಡಿ ಹೊಸ ವರ್ಷ ಎಲ್ಲ ಏನೇನೋ ಎಂಜಾಯ್ ಮಾಡ್ತಾವ್ರೆ. ನಾವು ನೋಡಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿ ನೋಡಿ ಕತೆ ಲಗೇಜ್ ಎಲ್ಲ ಫುಲ್. ಅವಳು ಬಿಸಿ ಪರ್ಸನ್ ಲಗೇಜ್ ಲಗೇಜ್ ಫುಲ್ ಲಗೇಜ್. ನನಗೇನೋ ಚಿಕ್ಕಪೇಟೆಯಲ್ಲಿ ಓಡಾಡಿ ತುಂಬಾ ರೂಢಿ ಆಗಿಬಿಟ್ಟಿದೆ. ನನಗೇನು ಅಷ್ಟೊಂದು ಕಷ್ಟ ಅನಿಸಲ್ಲ. ಕಷ್ಟ ಅಂದರೂ ಕೂಡ ನಾವು ಅದನ್ನು ಕಷ್ಟ ಅಂದ್ಕೊಳ್ಳೋಂಗಿಲ್ಲ. ಬಟ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಫಸ್ಟ್ ಟೈಮ್ ಬಂದಿದ್ದರಿಂದ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ರು. ಯಾಕಂದರೆ ಲಗೇಜ್ ಎಲ್ಲ ಎತ್ಕೊಂಡು ಅಷ್ಟೊಂದು ದೂರ ಎಲ್ಲ ನಡೆದು ಅಲ್ಲಿ ಎಲ್ಲ ಕಡೆ ನಾವು ವೆಹಿಕಲಲ್ಲಿ ಓಡಾಡೋಕ್ಕಾಗಲ್ಲ. ನಾವು ವಾಕಬಲ್ಲಲ್ಲೇ ಶಾಪಿಂಗ್ ಮಾಡಬೇಕಾಗುತ್ತೆ. ಸ್ವಲ್ಪ ಸುಸ್ತಾಗಿದ್ರು. ಏನು ಮಾಡೋಕ್ಕಾಗಲ್ಲ, ಈ ಥರದ್ದೆಲ್ಲ ಕಷ್ಟಪಡಲೇಬೇಕಾಗುತ್ತೆ. ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತು ಬಸ್ ಹತ್ಕೊಂಡು ನಮ್ಮೂರ ಕಡೆ ವಾಪಸ್ ಬಂದ್ವಿ. ಸ್ವಲ್ಪ ಕಷ್ಟನೇ ಆಯಿತು, ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಇಷ್ಟೆಲ್ಲ ಲಗೇಜ್ ಎತ್ಕೊಂಡು ಓಡಾಡೋದು ಈಸಿ ಮಾತಂತೂ ಅಲ್ಲ. ನೋಡಿದಷ್ಟು ಕಲರ್ಫುಲ್ಲಾಗಿ ಇರಲ್ಲ ನಮ್ಮ ಒಂದು ಲೈಫು. ವಿಡಿಯೋಸಲ್ಲಿ ನೀವು ಏನು ನೋಡ್ತೀರಾ ಆದರೂ ಕೂಡ ಯಾರು ಕೂಡ ಅಷ್ಟೊಂದು ಬೇಜಾರನ್ನ ತೋರಿಸ್ಕೊಳ್ಳಿಲ್ಲ. ನನಗಂತೂ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಎಲ್ಲ ಹೊಸ ಜೀವನ ಕಟ್ಕೊಳ್ಳೋಕೆ ರೆಡಿಯಾಗಿದ್ದರು. ನಾನು ಕೂಡ ಅವ್ರಿಗೆಲ್ಲರಿಗೂ ವಿಶ್ ಮಾಡ್ತೀನಿ, ನೀವು ಕೂಡ ವಿಶ್ ಮಾಡಿ. ನೆಕ್ಸ್ಟ್ ಡೇ ನಾವು ಹೊಸ ವರ್ಷನ ಸೆಲೆಬ್ರೇಷನ್ ಮಾಡಿದ್ವಿ. ಯಾಕಂದರೆ ಹೊಸ ವರ್ಷದ ದಿನ ನಾವು ಅವತ್ತು ಬರೋ ಅಷ್ಟರಲ್ಲೇ ನೈಟ್ 11 ಆಗೋಗಿತ್ತು. ಹಾಗಾಗಿ ನೆಕ್ಸ್ಟ್ ಡೇ ಇವತ್ತು ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ಒಂದು ಚಿಕ್ಕದಾಗೊಂದು ಇರಲಿ ಅಂದ್ಬಿಟ್ಟು ಸಿಂಪಲಾಗಿ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಊಟ ತರಿಸಿದ್ದೆ ಹೊರಗಡೆಯಿಂದನೇ. ಮನೆಯಲ್ಲಿ ಏನಾದರೂ ಮಾಡಬೇಕಂತ ಆಸೆ ಇತ್ತು, ಬಟ್ ಫುಲ್ ಟಯರ್ಡ್ ಆಗಿದ್ವಿ ಎಲ್ಲರೂ ಕೂಡ. ಮಾಡೋ ಅಷ್ಟು ಎನರ್ಜಿ ಯಾರಲ್ಲೂ ಇರಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ತರಿಸಿದ್ವಿ. ನೋಡ್ಬೋದು ಎಲ್ಲರ ಮುಖದಲ್ಲೂ ಖುಷಿ ಇದೆ. ಇದೇ ಖುಷಿ ನಿಮ್ಮ ಜೀವನ ಪೂರ್ತಿ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಹೊಸ ಒಂದು ಜೀವನ ಶುರು ಮಾಡ್ತಿರೋ ಅಂತ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಅದನ್ನೇ ಕೇಳ್ಕೊಳ್ಳೋದು. ಏನೇ ಬರಲಿ ಏನೇ ಆಗಲಿ ಎಲ್ಲರೂ ಖುಷಿಯಾಗಿರಿ. ಯಾವುದೋ ಒಂದು ಕಷ್ಟ ಬಂತು ಅಂದರೆ ಅದು ನಮ್ಮ ಕೈಲೇ ಆಗಲ್ಲ, ಅಯ್ಯೋ ಏನಪ್ಪ ಮಾಡೋದು, ನಮ್ಮದು ಇಷ್ಟಕ್ಕೆ ಮುಗ್ದೋಯ್ತಾ ಅಂತ ಯಾರು ಡಿಸೈಡ್ ಆಗೋಕ್ಕೆ ಹೋಗಬೇಡಿ. ಏನೋ ಒಂದು ನಮಗೆ ಕಷ್ಟ ಬರುತ್ತೆ ಅಂದರೆ ಅದು ದೇವರು ನಮಗೆ ಕೊಡೋವಂಥ ಪರೀಕ್ಷೆ ಅಂತ ನಾವು ಅಂದ್ಕೋಬೇಕಾಗುತ್ತೆ. ನನ್ನ ಕೈಲಿ ಅದನ್ನು ಎದುರಿಸೋ ಶಕ್ತಿ ಇದೆ ಅಂದರೆ ಮಾತ್ರನೇ ದೇವ್ರು ನಮಗೆ ಆ ಒಂದು ಕಷ್ಟ ಕೊಡೋದು. ಆ ಥರ ಎಲ್ಲರೂ ಏನೇ ಆದರೂ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಏನೇ ಬಂದರೂ ಯಾರು ಏನೇ ಅಂದರೂ ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಂಡು ಆದಷ್ಟು ನೆಗೆಟಿವಿಟಿನ ಕಮ್ಮಿ ಮಾಡ್ಕೊಳ್ಳಿ ಹೊಸ ವರ್ಷದಲ್ಲಿ ಅಂತ ನಾನು ಪ್ರತಿಯೊಬ್ಬರಿಗೂ ವಿಡಿಯೋ ನೋಡ್ತಾ ಇರೋರಿಗೂ ಕೂಡ ಅದನ್ನೇ ಹೇಳ್ತೀನಿ. ಎಲ್ಲರಿಗೂ ಒಂದು ಏನಾಗಬೇಕು ನಮ್ಮ ಲೈಫಲ್ಲಿ ಅನ್ನೋದು ಡಿಸೈಡ್ ಆಗಿರುತ್ತೆ. ಹಂಗಂದ್ಬಿಟ್ಟು ನಾವು ಸುಮ್ಮನೆ ಇದ್ರೆ ಆಗಲ್ಲ, ನಮ್ಮ ಎಫರ್ಟ್ನ ನಾವು ಹಾಕಲೇಬೇಕಾಗುತ್ತೆ. ಹಾಗೆ ಇನ್ನೊಬ್ಬರನ್ನ ನೋಡಿ, ಇನ್ನೊಬ್ಬರ ಲೈಫ್ನ ನೋಡಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ಒಂದು ಲೈಫು ನಮ್ಗೆ ಏನು ದೇವ್ರು ಕೊಟ್ಟಿದ್ದಾರೆ ಅದನ್ನು ನಾವು ಆದಷ್ಟು ಚೆನ್ನಾಗಿ ಲೀಡ್ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಳ್ಳಿ. ಹೊಸ ವರ್ಷದಲ್ಲಿ ಇದೊಂದು ನನ್ನ ಕಡೆಯಿಂದ ಎಲ್ಲರಿಗೂ ಒಂದು ಮೋಟಿವೇಶನ್ ಆಗಲಿ ಅಂತ ಈ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ, ಇಲ್ಲ ನಿಮ್ಮ ಕಡೆ ಏನೇನಾದರೂ ಸಜೆಷನ್ ಕೊಡೋದಿದ್ದರೆ ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಕೂಡ ಅದನ್ನು ತಗೊತೀನಿ. ಯಾಕಂದರೆ ಎಲ್ಲರಿಗೂ ಎಲ್ಲವುದು ಗೊತ್ತಿರಲ್ಲ. ಇನ್ನೊಬ್ಬರು ಯಾರೋ ನಮಗೇನಾದರೂ ಒಂದು ಹೇಳ್ತಾರೆ, ಒಳ್ಳೆಯದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಅಂದರೆ ಅದನ್ನು ನಾವು ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಊಟ ಎಲ್ಲ ಮುಗಿದ್ಮೇಲೆ ಫೈನಲಾಗಿ ಇನ್ನೊಂದು 2 to 3 ಡೇಸಲ್ಲಿ ಇವರೆಲ್ಲ ನಮ್ಮಿಂದ ಅಂದರೆ ನಮ್ಮ ಕ್ಲಾಸ್ ಮುಗಿಸ್ಕೊಂಡು ಹೊರಡ್ತಾರೆ. ಎಲ್ಲರೂ ಸ್ವಲ್ಪ ಫೀಲಿಂಗಲ್ಲಿದ್ದರು. ಹಂಗಾಗಿ ಅದನ್ನೆಲ್ಲ ಮರ್ಸೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಡ್ಯಾನ್ಸು ಅದು ಇದು ಗೇಮ್ಸ್ ಎಲ್ಲ ಆಡಿಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನಮಗೆ ಇವತ್ತೇ ಹೊಸ ವರ್ಷದ ಥರ ಫೀಲ್ ಆಗ್ತಿತ್ತು. ಇನ್ನೇನು ಹೊಸ ವರ್ಷ ಅಂತ ಶುರು ಆದಮೇಲೆ ಪ್ರತಿದಿನವೂ ಹೊಸದೇ ಆಗಿರುತ್ತೆ ಅಂತಲೇ ಹೊಸ್ದಾಗೇ ಶುರು ಮಾಡಬೇಕು ಪ್ರತಿಯೊಂದು ದಿನನ. ಇವತ್ತು ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಕೆಲಸನೂ ಸಕ್ಸಸ್ ಆಗಲಿ ಅಂತಲೇ ದೇವ್ರ ಹತ್ರ ಕೇಳಿಕೊಂಡು ಪ್ರತಿಯೊಂದು ದಿನವೂ ಶುರು ಮಾಡಿ ಎಲ್ಲರೂ ಕೂಡ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಮನಸ್ಸಲ್ಲಿ ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡೋದು, ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸೋದು ಇದನ್ನೆಲ್ಲ ಮಾಡಬೇಡಿ. ನಮ್ಮ ಕೆಲಸ ಏನಿದೆ ನಾವೇನು ಮಾಡಬೇಕು, ಎಷ್ಟು ಕಷ್ಟಪಡ್ಬೋದು ನಮ್ಮ ಕೈಯಲ್ಲಿ ಅಷ್ಟು ಪಟ್ಟು ಜೀವನ ಮಾಡ್ಕೊಂಡು ಹೋದರೆ ನಮಗೂ ಒಂದಲ್ಲ ಒಂದು ದಿನ ಒಂದು ಸಕ್ಸಸ್ ಸಿಗುತ್ತೆ. ಹಾಗೆ ದೇವರು ಕೂಡ ಎಲ್ಲದನ್ನು ನೋಡ್ತಿರ್ತಾರೆ. ಯಾರು ಏನು ಮಾಡ್ತಿದ್ದಾರೆ, ಏನು ನಡೀತಿದೆ ಸುತ್ತಮುತ್ತ, ಯಾರ ಲೈಫಲ್ಲಿ ಏನು ಕೊಡಬೇಕು ಎಲ್ಲ ಡಿಸೈಡ್ ಮಾಡಿರ್ತಾರೆ. ಹಾಗಾಗಿ ನಮಗೇನು ದೇವರು ಮನಸ್ಸಿಗೆ ಬುದ್ಧಿ ಕೊಡ್ತಾರೆ, ಈ ಥರ ಮಾಡಿ ನೀವು ಅಂತ ಬರುತ್ತೆ, ಅದನ್ನು ಯಾರು ಕೂಡ ನಿಲ್ಸೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ತಲೆಯಲ್ಲಿ ಏನಾದರೂ ಯೋಚನೆ ಬಂತು ಅಂತ ಅಂದರೆ ಅದನ್ನು
ಆದಷ್ಟು ಬೇಗ ಮಾಡಿ. ಯಾಕಂದರೆ ತುಂಬಾ ಟೈಮ್ ತೊಗೊಂಡು ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ತಲೆಗೆ ಬಂತು, ಏನೋ ಒಂದು ಮಾಡಬೇಕು ನಾನು ಹೊಸದು ಅಂತ ಬಂದಾಗ ಆದಷ್ಟು ಬೇಗ ಶುರು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ಇರೋ ಕಾಂಪಿಟೇಷನಲ್ಲಿ ಎಷ್ಟು ನಾವು ಫಾಸ್ಟಾಗಿರ್ತೀವಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಹೊಸ ವರ್ಷದ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಇವತ್ತು ಕ್ಲೈಂಟ್ಸ್ ಕೂಡ ಬಂದಿದ್ದರು ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ. ತುಂಬಾ ಖುಷಿ ಆಯಿತು. ನಮಗಂತೂ ಹೊಸ ವರ್ಷ ತುಂಬಾ ಚೆನ್ನಾಗಿತ್ತಂತಲೇ ಹೇಳ್ಬೋದು. ಒಂದು ಸ್ಯಾರಿ ನೋಡೋದಕ್ಕೆ ಅಂತ ಸುಮ್ಮನೆ ಬಂದರು. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ಒಬ್ಬರು 2, ಇನ್ನೊಬ್ಬರು 1-2, ಮತ್ತೊಬ್ಬರು 1-3 ಸೀರೆ ಈ ಥರ ತಗೊಂಡ್ರು. ಎಲ್ಲ ಫ್ರೆಂಡ್ಸ್ ಬಂದಿದ್ದರು. ಒಬ್ರಿಗೆ ಇಷ್ಟ ಆದರೆ ಅವರು ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡ್ತಾರೆ, ಹಾಗೆ ಇನ್ನೊಬ್ರನ್ನ ಕರ್ಕೊಂಬರ್ತಾರೆ. ಈ ಥರ ನಮಗೆ ಆನ್ಲೈನ್ಗಿಂತ ಆಫ್ಲೈನಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ಯಾರೀಸ್ ಎಲ್ಲ. ಹಾಗೆ ನಮ್ಮ ಒಬ್ಬರು ಕ್ಲೈಂಟು ಸ್ಯಾರೀಸ್ ತಂದುಬಿಟ್ಟು ಅದಕ್ಕೆ ಈ ಥರ ಬ್ಲೌಸ್ನ ನಮ್ಮ ಹತ್ರನೇ ತಗೊಂಡು ಸ್ಟಿಚ್ಚು ಕೂಡ ಕೊಟ್ಟಿದ್ರು. ಅದು ಕೂಡ ರೆಡಿಯಾಗಿತ್ತು, ಅವ್ರಿಗೆ ಕೊಡಬೇಕಿತ್ತು, ಬಂದಿದ್ದರು. ಹಂಗಾಗಿ ಕೊಡೋಣ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ಒಂದು ಸ್ಯಾರಿ ಕಾಂಬಿನೇಷನ್ ನನ್ನ ಮಂತ್ರಾಲಯದಲ್ಲಿ ಹುಟ್ಟಿದ ಮೇಲೆ ತುಂಬ ಜನ ಇಷ್ಟಪಟ್ಟು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ರಿ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಶಾಪ್ ಓಪನಿಂಗಲ್ಲಿ ನಾನು ಹುಟ್ಟಿದಂಥ ಸೀರೆನೂ ತುಂಬ ಜನ ಕೇಳ್ತಿದ್ದಾರೆ. ಬಟ್ ಸೇಮ್ ಕಲರ್ ಸಿಗ್ತಾಯಿಲ್ಲ, ವೀವಿಂಗಲ್ಲಿದೆ. ಇನ್ನೊಂದು 4 to 5 ಡೇಸಲ್ಲಿ ಸ್ಯಾರಿ ನನ್ನ ಕೈಗೆ ಸಿಗುತ್ತೆ. ಅದರಲ್ಲಿ ಬೇರೆ ಕಲರ್ನ ತರಿಸಿದ್ದೆ. ಇದು ಒಬ್ಬರು ನಮ್ಮ ಕಸ್ಟಮರ್ ಬೆಂಗಳೂರಿಂದ ತರಿಸ್ಕೊಂಡ್ರು. ಅವರು ಆನ್ಲೈನ್ ಕೊರಿಯರ್ ಮಾಡಿಬಿಡಿ ಅಂತ ಅಮೌಂಟ್ ಪೇ ಮಾಡಿದರು. ಅವ್ರಿಗೆ ಇವಾಗ ನಾನು ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೊಬ್ರದ್ದು 1-2 ಬ್ಲೌಸ್ ಪೀಸ್ ಇತ್ತು, ಹಾಗೆ ಒಂದಷ್ಟು ಜ್ಯುವೆಲ್ಸ್ ಕೂಡ ಇತ್ತು. ಅದನ್ನು ಎಲ್ಲ ಕೊರಿಯರ್ ಮಾಡೋಣ ಅಂತ ಕ್ಲಾಸ್ ಮುಗಿದ ಮೇಲೆ ಸಂಜೆ ಟೈಮಲ್ಲಿ ಈ ಒಂದು ಪ್ಯಾಕಿಂಗ್ ಕೆಲಸ ನಡೆಯುತ್ತೆ. ಮಾಡೋಣ ಅಂದ್ಬಿಟ್ಟೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಬೇಗನೆ ತಲುಪ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆರ್ಡರ್ ತಗೊಂಡಿದ್ದ ತಕ್ಷಣ ಕೆಲವೊಂದು ಐಟಮ್ಸ್ಗಳು ಸ್ಟಾಕಲ್ಲಿ ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು. ಆದರೂ ಒಂದು 7 to 10 ಡೇಸ್ ಆಗ್ಬೋದು ಕೊರಿಯರ್ ರೀಚ್ ಆಗೋಕ್ಕೆ. ನಮ್ಮ ಹತ್ರ ಈಗ ಏನಿದೆ ಶಾಪಲ್ಲಿ ಅದನ್ನು ನೀವು ಪರ್ಚೇಸ್ ಮಾಡಿದ್ರಿ ಅಂದರೆ ನಿಮಗೆ 2 to 3 ಡೇಸ್ ಒಳಗಡೆ ನಿಮಗೆ ನಿಮ್ಮ ಒಂದು ಐಟಮ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾವು ಕೊಟ್ಟಿರೋವಂಥ ಯಾವ ಪ್ರಾಡಕ್ಟ್ ಕೂಡ ನಮಗೆ ರಿಟರ್ನ್ ಬಂದಿಲ್ಲ. ಎಲ್ಲರಿಗೂ ಎಲ್ಲ ಐಟಮ್ಗಳು ಇಷ್ಟ ಆಗ್ತಿದೆ. ಒಳ್ಳೆ ರಿವ್ಯೂಗಳನ್ನ ಕೂಡ ಶೇರ್ ಮಾಡ್ತಿದ್ದಾರೆ. ಹಾಗೆ ನನ್ನ ಒಂದು ಕಲೆಕ್ಷನ್ಸ್ನ ತುಂಬ ಜನ ಇಷ್ಟಪಡ್ತಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಆದಷ್ಟು ಸೇಫಾಗಿ ನೀವು ಏನು ಶಾಪಿಂಗ್ ಮಾಡಿದ್ದೀರಾ ಅದನ್ನು ನಾವು ನಿಮಗೆ ಆದಷ್ಟು ಬೇಗನೆ ತಲುಪಿಸ್ಕೊಡ್ತೀವಿ. ಯಾಕಂದರೆ ನಮಗೂ ಕೂಡ ಟೆನ್ಷನ್ ಇರುತ್ತೆ ನಿಮಗೆ ರೀಚ್ ಆಗೋವರೆಗೂ. ಹಂಗಾಗಿ ಆದಷ್ಟು ಬೇಗನೆ ನಮ್ಮ ಹತ್ರ ಶಾಪಿಂಗ್ ಮಾಡಿದವ್ರಿಗೆ ನೀವು ಏನು ತೊಗೊಂಡಿರ್ತೀರ ಅದನ್ನು ತಲುಪ್ಸೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಇವತ್ತೊಂದು 3 ಪಾರ್ಸಲ್ ಇತ್ತು, ಅದನ್ನೆಲ್ಲ ಹಾಗೆ ರೆಡಿ ಮಾಡ್ತಾಯಿದ್ದೆ. ಮತ್ತು ಬ್ಲೌಸ್ ಪೀಸಸ್ ತುಂಬ ಚೆನ್ನಾಗಿ ಹೋಗ್ತಿದೆ, ಎಲ್ಲರೂ ಇಷ್ಟಪಡ್ತಿದ್ದೀರಾ. ಮತ್ತು ಪ್ರೈಸು ಅಷ್ಟೇ ನಾರ್ಮಲ್ಲಾಗಿ ಹೊರಗಡೆ ಶಾಪಲ್ಲಿ ಸಿಗೋದಕ್ಕಿಂತ ಇನ್ನೂ ಕಡಿಮೆ ಬೆಲೆಗೆ ಒಂದು ರೀಸನಬಲ್ ಪ್ರೈಸಲ್ಲಿ ನಾನು ನಮ್ಮ ಕ್ಲೈಂಟ್ಸ್ಗೆ ಕೊಡ್ತಿರೋದ್ರಿಂದ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಒಂದನ್ನು ತೊಗೊಳಕ್ಕೆ ಅಂತ ಬಂದವರು ಕಲರ್ಸ್ ಎಲ್ಲ ಚೆನ್ನಾಗಿದೆ ಅಂತ ಇಷ್ಟಪಟ್ಟು 3-4 ಬ್ಲೌಸ್ ಪೀಸ್ ಎಲ್ಲ ತಗೊತಿದ್ದಾರೆ. ಬಟ್ ನಾನು ಕೆಲವೊಂದು ಟೈಮಲ್ಲಿ ಎಲ್ಲದನ್ನು ವೀಡಿಯೋ ಮಾಡೋಕ್ಕಾಗಲ್ಲ. ಹಂಗಾಗಿ ಎಷ್ಟೋ ವೀಡಿಯೋಸ್ ಇಲ್ಲಿ ನಾನು ಮಾಡೋಕ್ಕಾಗಿಲ್ಲ. ಮತ್ತೊಬ್ಬರು ಜ್ಯುವೆಲ್ಸ್ ಕೂಡ ತರಿಸ್ಕೊಂಡ್ರು, ಅವ್ರಿಗೂ ಕೊರಿಯರ್ನ ಪ್ಯಾಕ್ ಮಾಡಿ. ಹಾಗೆ ನಮ್ಮ ಕಡೆಯಿಂದಂತೂ ಸ್ಮಾಲ್ ಗಿಫ್ಟು ಹೆಣ್ಮಕ್ಳಿಗೆ ಖುಷಿ ಆಗುತ್ತಲ್ವ, ಯಾರಾದರೂ ಏನಾದರೂ ಈ ಥರ ಗಿಫ್ಟನ್ನ ಕೊಡ್ತಾರೆ ಅಂತಂದರೆ ಅವರಿಗೆ ಇಸ್ಕೊಳ್ಳೋದಕ್ಕೆ ಖುಷಿ ಇದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ನನಗಂತೂ ಕೊಡೋದಕ್ಕೆ ತುಂಬಾ ಖುಷಿ ಇದೆ. ಹಂಗಾಗಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಕೂಡ ಆ್ಯಡ್ ಮಾಡಿರ್ತೀನಿ. ಇದಂತೂ ನಂಗೆ ತುಂಬಾ ಖುಷಿ ಕೊಡ್ತಿದೆ ಅಂತಲೇ ಹೇಳ್ಬೋದು. ವಿಡಿಯೋ ನೋಡ್ತಾ ಇರೋ ನಿಮ್ಗೇನಾದರೂ ಇದೇ ಥರ ಯಾವುದಾದ್ರೂ ನಮ್ಮ ಒಂದು RP ಫ್ಯಾಷನ್ಸ್ನಲ್ಲಿ ಯಾವುದಾದ್ರು ಪ್ರಾಡಕ್ಟ್ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮದು RP ಫ್ಯಾಷನ್ಸ್ ಅಂತ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಡೈಲಿ ಅಪ್ಡೇಟ್ಸ್ ಅಲ್ಲಿ ಸಿಗುತ್ತೆ. ಇಲ್ಲ ಡೈರೆಕ್ಟಾಗಿ ಶಾಪ್ಗೂ ಕೂಡ ವಿಸಿಟ್ ಮಾಡ್ಬೋದು. ಕುಣಿಗಲ್ನ ಪದ್ಮ ಥಿಯೇಟರ್ ಪಕ್ಕ RN ಸ್ಕೂಲ್ ಅಂತ ಇದೆ, ಆ ರೋಡಲ್ಲಿ ನಮ್ಮ ಶಾಪ್ ಇರೋದು. ಇದು ಬಂದು ನೆಕ್ಸ್ಟ್ ಡೇ ನಮ್ಮ ಸ್ಟೂಡೆಂಟ್ಸ್ದು ಪೋರ್ಟ್ಫೋಲಿಯೋ ಶೂಟ್ ಇತ್ತು. ಹಂಗಾಗಿ ಬೆಂಗಳೂರಲ್ಲಿ ನಾಗರಬಾವಿಯಲ್ಲಿರೋವಂಥ ಚಿದು ಅವರ ಸ್ಟುಡಿಯೋಗೆ ಬಂದಿದೆ. ಇಲ್ಲಿ ಕಾಸ್ಟ್ಯೂಮ್ಸ್ ಕೂಡ ಸಿಗುತ್ತೆ. ಹಂಗಾಗಿ ಒಂದೇ ಕಡೆ ಎಲ್ಲದೂ ಸಿಗೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಬುಕ್ ಮಾಡೋಣ ಅಂತ ಬಂದಿದ್ದೆ. ಚೆನ್ನಾಗಿದೆ, ಪರವಾಗಿಲ್ಲ, ಕಲೆಕ್ಷನ್ ಏನೋ ಓಕೆ ಅಂತ ಅನ್ನಿಸ್ತು. ಈಗ ಇನ್ಸ್ಟಾಗ್ರಾಮಲ್ಲಿ ಇವರು ತುಂಬಾ ಟ್ರೆಂಡಿಂಗಲ್ಲಿದ್ದಾರೆ. ಈ ಥರ ಪೋರ್ಟ್ಫೋಲಿಯೋ ಶೂಟ್ಸ್ ಅಷ್ಟೇ ಮಾಡೋದು ಇವರು. ಬೇರೆ ಹೊರಗಡೆ ಯಾವುದೇ ರೀತಿ ವೆಡ್ಡಿಂಗು, ಪ್ರೀ ವೆಡ್ಡಿಂಗ್ ಅವೆಲ್ಲ ಏನೂ ಮಾಡಲ್ಲ. ಓನ್ಲಿ ಪೋರ್ಟ್ಫೋಲಿಯೋ ಶೂಟ್ಸ್ ಅಷ್ಟೇ ಮಾಡೋದು, ಮತ್ತು ಮಾಡೆಲ್ ಶೂಟ್ಗಳನ್ನ ಮಾಡ್ತಾರೆ.
ಹಂಗಾಗಿ ಇವ್ರ ಹತ್ರ ವೀಡಿಯೋ ಶೂಟ್ನ ಮಾಡಿಸ್ಬೇಕು ಈ ಸಲ ಅಂತ ಡಿಸೈಡ್ ಮಾಡಿ ಇಲ್ಲೇ ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಈಗ ಸ್ಟೂಡೆಂಟ್ಸ್ ಅಂತ ತೊಗೊಳ್ಬೇಕಾದ್ರೆ ಒಂದು ರೀಸನಬಲ್ ಪ್ರೈಸಲ್ಲಿ ಕೂಡ ಕೊಡ್ತಾಯಿದ್ರು, ಪರವಾಗಿಲ್ಲ ಓಕೆ ಅಂತ ಅನ್ನಿಸ್ತು ನನಗೆ. ಹಂಗಾಗಿ ಇವತ್ತು ಎಲ್ಲ ಸ್ಟೂಡೆಂಟ್ಸ್ದು ಕಾಸ್ಟ್ಯೂಮ್ನ ಫೈನಲ್ ಮಾಡ್ತಾಯಿದ್ದೀನಿ. ನಮ್ಮದು ಪೋರ್ಟ್ಫೋಲಿಯೋ ಇದ್ದಿದ್ದು ಮಂಗಳವಾರ, ನಾವು ಶುಕ್ರವಾರ ಇಲ್ಲ ಶನಿವಾರನೇ ಮಾಡಬೇಕಂತ ಅಂದ್ಕೊಂಡ್ವಿ ಹೊಸ ವರ್ಷ ಆದಮೇಲೆ. ಬಟ್ ಆ ಡೇಟಿಗೆ ನಮಗೆ ಸ್ಟುಡಿಯೋ ಸಿಗಲಿಲ್ಲ, ಬುಕ್ ಆಗಿಬಿಟ್ಟಿತ್ತು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಹಾಕಿ ಅಷ್ಟರಲ್ಲಿ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕಾಸ್ಟ್ಯೂಮ್ಸ್ ಎಲ್ಲ ನಾನೇ ನೋಡಿ ಫೈನಲ್ ಮಾಡಿದೆ. ಸ್ಟೂಡೆಂಟ್ಸ್ ಎಲ್ಲ ನನಗೇ ಬಿಟ್ಟಿದ್ರು, ನೀವೇ ಸೆಲೆಕ್ಷನ್ ಮಾಡಿ, ನಿಮ್ಮ ಟೇಸ್ಟ್ ಚೆನ್ನಾಗೇ ಇದೆ, ನಮಗೇನು ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ ಅಂದ್ಬಿಟ್ಟು ನನಗೇ ಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಅದ್ರ ಫೋಟೋಸ್ ಎಲ್ಲ ಅವ್ರಿಗೆ ಶೇರ್ ಮಾಡಿ ಎಲ್ಲರದು ಓಕೆ ಆದಮೇಲೆ ಒಂದಷ್ಟು ಕಾಸ್ಟ್ಯೂಮ್ಸ್ ಎಲ್ಲ ಫೈನಲ್ ಮಾಡಿ, ಹಾಗೆ ನಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅದೆಲ್ಲದೂ ಅವ್ರಿಗೆ ಮಾತಾಡಿ ಫಸ್ಟೇ ಅವ್ರ ಹತ್ರ ಬುಕ್ ಮಾಡಿ ಬರೋಣ ಅಂತ ಹೋಗಿದ್ದೆ. ಸ್ವಲ್ಪ ಅವತ್ತು ಸಂಡೇ ಆಗಿತ್ತು, ಹಂಗಾಗಿ ಅವರು ಕೂಡ ಸ್ವಲ್ಪ ಬ್ಯುಸಿ ಇದ್ದರು ಶೂಟಲ್ಲಿ. ನಾವು ಹೋದಾಗ ಅಲ್ಲಿ ರಂಜಿನಿ ರಾಘವನ್ ಇವಾಗ ರೀಸೆಂಟಾಗಿ ಮದುವೆ ಆದ್ರಲ್ಲ, ಅವ್ರದ್ದು ವೀಡಿಯೋ ಶೂಟ್ ನಡೀತಾ ಇತ್ತು. ಮತ್ತು ಬಿಗ್ ಬಾಸಲ್ಲಿ ಇದ್ರಲ್ಲ ರಿಷಾ, ಅವರು ಕೂಡ ಬಂದಿದ್ದರು, ಅವ್ರದ್ದು ವೀಡಿಯೋ ಶೂಟೆಲ್ಲ ನಡೀತಾ ಇತ್ತು. ಬಟ್ ಬೇರೆಯವ್ರು ಮಾಡಿರೋ ವರ್ಕು ನಾವು ವೀಡಿಯೋದಲ್ಲೆಲ್ಲ ಅಷ್ಟು ಇದಾಗಿ ತೋರ್ಸೋಂಗಿಲ್ಲ, ಹಂಗಾಗಿ ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅವ್ರನ್ನ ತುಂಬ ಹತ್ರದಿಂದ ನೋಡಿ ಖುಷಿ ಆಯಿತು ನಮಗೂ ಕೂಡ. ಹಾಗೆ ನೋಡಿಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಒಂದಷ್ಟು ಸ್ಯಾರೀಸ್ನ ತರಿಸಿದ್ದೆ. ಮತ್ತು ನನಗಿವಾಗ ಸರ್ಟಿಫಿಕೇಷನ್ಗೆ ಮತ್ತು ನೆಕ್ಸ್ಟು ಬ್ಯಾಚ್ ಸ್ಟಾರ್ಟ್ ಮಾಡಬೇಕು, ಆವತ್ತು ಹಾಕೋದಕ್ಕೂ ಕೂಡ ಸ್ಯಾರಿನೇ ಹಾಕ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಅಂದ್ಬಿಟ್ಟು ನನಗೂ ಸ್ಯಾರೀಸ್ ಬೇಕಿತ್ತು ಅಂತ ತರಿಸಿದ್ದೆ. ಮತ್ತು ತುಂಬ ಜನ ಕೇಳ್ತಿರ್ತೀರ, ನಾನು ಯಾವ ಸ್ಯಾರಿ ವೇರ್ ಮಾಡಿರ್ತೀನೋ ಅದೇ ಸ್ಯಾರಿ ಬೇಕಂತ. ಕೆಲವೊಂದು ಸ್ಯಾರಿಗಳೆಲ್ಲ ಸಿಂಗಲ್ ಪೀಸ್ ಆಗಿರುತ್ತೆ, ಮತ್ತೆ ಸಿಗ್ತಾ ಇರಲಿಲ್ಲ. ಇಲ್ಲ ಅಂತ ಹೇಳೋಕ್ಕೆ ನನಗೂ ಕೂಡ ಬೇಜಾರಾಗ್ತಿತ್ತು. ಹಂಗಾಗಿ ಈ ಸಲ ಯಾವ ಪೀಸ್ಗಳು ಮತ್ತೆ ನನಗೆ ಸಿಗುತ್ತೆ ಅದೇ ಥರ ಸ್ಯಾರೀಸ್ನ ಫಸ್ಟೇ ತರಿಸ್ಬಿಟ್ಟಿದ್ದೀನಿ. ತುಂಬ ಜನ ಕೇಳ್ತೀರ, ಉಟ್ಕೊಂಡು ತೋರಿಸಿದ್ರೇ ಕೆಲವ್ರಿಗೆ ಅದು ಇಷ್ಟ ಆಗೋದು, ಹಾಗೆ ನೋಡೋದಕ್ಕಿಂತ. ಹಂಗಾಗಿ ಫಸ್ಟು ನಾನೇನು ತೋರಿಸಿದ್ದೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್, ಅದು ನಾನು ಸರ್ಟಿಫಿಕೇಷನ್ಗೆ ವೇರ್ ಮಾಡಿದ್ದೆ. ತುಂಬಾ ಜನ ಅದನ್ನು ಇಷ್ಟಪಟ್ಟರು. ಆಲ್ರೆಡಿ 2 ಸ್ಯಾರಿ ಸೋಲ್ಡ್ ಕೂಡ ಆಗಿದೆ. ಮತ್ತು ಒಂದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಕಸ್ಟಮರ್ ಕೇಳಿದರು, ಅವ್ರಿಗೆ ಅಂತ ತರಿಸಿದ್ದೆ. ಮತ್ತು ಈ ಒಂದು ಪರ್ಪಲ್, ಡಾರ್ಕ್ ಪರ್ಪಲ್ಗೆ ಲೈಟ್ ಲ್ಯಾವೆಂಡರ್ ಕಾಂಬಿನೇಷನ್, ಇದು ನಂಗೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲಿ ಕಲರ್ ಪರ್ಪಲ್ಲು, ಅದರಲ್ಲಿ ಕೂಡ ಸಿಕ್ಕಿತ್ತು, ತರಿಸಿದ್ದೆ. ಅದನ್ನು ಹಾಗೆ ಓಪನ್ ಮಾಡಿ ನಾನೊಂದು ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಒಂದು ಸ್ಯಾರಿ ಎತ್ತಿಟ್ಕೊಂಡು ಎಲ್ಲ ಸ್ಯಾರಿನ ಈಗ ಜೋಡಿಸ್ಕೊತಾ ಇದ್ದೀನಿ. ಯಾರಿಗಾದರೂ ಬೇಕು ಈ ಸ್ಯಾರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಯಾವ ಸ್ಯಾರಿ ಬೇಕು ನಿಮಗೆ ಅಂತ ನೀವೆಲ್ಲೇ ಇದ್ದರೂ ನಿಮಗೆ ಸ್ಯಾರಿನ ನಾವು ಕೊರಿಯರ್ ಮಾಡಿ ಕಳಿಸ್ಕೊಡ್ತೀವಿ. ಇಲ್ಲ ನಮ್ಮ ಕುಣಿಗ ಸುತ್ತಮುತ್ತ ನಿಯರಲ್ಲಿ ಇದ್ದೀರಾ ಅಂದರೆ ನೀವು ಕೂಡ ಶಾಪ್ಗೆ ವಿಸಿಟ್ ಮಾಡಿ ಸ್ಯಾರೀಸ್ನ ಶಾಪಿಂಗ್ ಮಾಡ್ಬೋದು. ಒಬ್ಬರು ಕಸ್ಟಮರ್ ನಮಗೆ ಲಾಸ್ಟ್ ವೀಕಲ್ಲಿ ತುಮಕೂರಿಂದ ಬಂದಿದ್ದರು, ಬ್ಲೌಸ್ ಪೀಸ್ನ ತೊಗೊಂಡು ನಮ್ಮ ಹತ್ರನೇ ಸ್ಟಿಚ್ಚಿಗೆ ಕೂಡ ಕೊಟ್ಟು ಹೋಗಿದ್ದಾರೆ. ಖುಷಿ ಆಯಿತು ಅಷ್ಟು ದೂರದಿಂದ ಬಂದಿದ್ದಕ್ಕೆ. ಹಾಗೆ ಅವತ್ತು ಸ್ಯಾರಿ ಓಪನಿಂಗ್ ಮಾಡಿ ಬ್ಲೌಸ್ ಎಲ್ಲ ಸ್ಟಿಚ್ಚಿಗೆ ಕಳಿಸ್ದೆ. ಅದಾದಮೇಲೆ ಈಗ ನಮ್ಮ ಸ್ಟೂಡೆಂಟ್ಸ್ಗೆ ಕಾಸ್ಟ್ಯೂಮ್ ಫೈನಲ್ ಆಗಿತ್ತು. ಈಗ ಜುವೆಲ್ಸ್ನ ಫೈನಲ್ ಮಾಡ್ತಾ ಇದ್ದೀವಿ. ಜುವೆಲ್ಸ್ ಎಲ್ಲ ಹೊರಗಡೆಯಿಂದ ತರೋದೇನು ಬೇಡ, ಸುಮ್ಮನೆ ಎಲ್ಲದಕ್ಕೂ ರೆಂಟ್ ಪೇ ಮಾಡೋಕೆ ಅವ್ರಿಗೂ ಕಷ್ಟ ಆಗುತ್ತೆ. ಹಂಗಾಗಿ ನಮ್ಮ ಹತ್ರನೇ ಇರೋವಂಥ ಜುವೆಲ್ಸಲ್ಲಿ ಯಾವುದು ಆ ಕಾಸ್ಟ್ಯೂಮ್ಸ್ಗೆ ಸೂಟ್ ಆಗುತ್ತೆ ಅದನ್ನು ಮ್ಯಾಚ್ ಮಾಡಿ ಎಲ್ಲ ಎತ್ತಿಟ್ಕೊಂಡ್ವಿ. ಅದಾದಮೇಲೆ ಮತ್ತೆ ಕಸ್ಟಮರ್ಸ್ ಇದ್ದರು, ಅವರು ನಮ್ಮ ಹತ್ರ ರೆಗ್ಯುಲರ್ ಆಗಿ ಈ ಥರ ಜುವೆಲ್ಸ್ ಎಲ್ಲ ತಗೊತಿರ್ತಾರೆ. ಬ್ರೇಸ್ಲೆಟ್ ಕೇಳಿದರು, ಬಂದಿತ್ತು, ಅದನ್ನು ಕೂಡ ಹಾಗೆ ಶಾಪಿಂಗ್ ಮಾಡ್ತಿದ್ರು. ಮತ್ತು ನೆಕ್ ಪೀಸ್ ಎಲ್ಲ ಚೆನ್ನಾಗಿದೆ ಅಂತ ಅವರು ಕೂಡ ಶಾಪಿಂಗ್ ಮಾಡ್ಕೊಂಡು ಹೋದರು. ಮತ್ತು ಒಂದಷ್ಟು ಕಸ್ಟಮರ್ಸ್ದು ಬ್ಲೌಸ್ಗೆಲ್ಲ ಸ್ಟಿಚ್ಚಿಗೆ ಕೊಡೋಕೆ ಬರ್ತಿದ್ದಾರೆ. ಬಟ್ ಸ್ವಲ್ಪ ಇವಾಗ ನಮಗೆ ಆರ್ಡರ್ಸ್ ಜಾಸ್ತಿ ಆಗಿರೋದ್ರಿಂದ ಹಬ್ಬ ಕಳಿಯೋವರೆಗೂ ಯಾವುದೇ ಆರ್ಡರ್ನ ತೊಗೊತಿಲ್ಲ. ತೊಗೊಂಡ್ರು ಕೂಡ ನಿಮಗೆ ಅದು ಸಿಗೋದು ಹಬ್ಬ ಎಲ್ಲ ಮುಗಿದ ಮೇಲೇ. ಸಂಕ್ರಾಂತಿ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲ ಆಲ್ರೆಡಿ ಸಿಕ್ಕಾಬಟ್ಟೆ ವರ್ಕು ಬಂದುಬಿಟ್ಟಿದೆ. ಹಂಗಾಗಿ ಕಷ್ಟ ಆಗ್ತಿದೆ ಸ್ವಲ್ಪ. ನೋಡೋಣ, ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಆದಷ್ಟು ಬೇಗ. ಈ ಒಂದು ಬ್ಲೌಸ್ ಪೀಸ್ ಅಂತೂ ಅದೆಷ್ಟು ಜನ ಇಷ್ಟಪಟ್ಟರು. ಮಂತ್ರಾಲಯದಲ್ಲಿ ನಾನು ಹಾಕ್ಕೊಂಡಾಗ ನನಗಂತೂ ಇಷ್ಟು ಚೆನ್ನಾಗಿ ಬರುತ್ತೆ ರೆಸ್ಪಾನ್ಸ್ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಕೂಡ ಆನ್ಲೈನ್ ಆರ್ಡರ್ ಇತ್ತು, ಅದನ್ನು ಹಾಗೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಈ ಥರ ಶಾಪಿಂಗ್ ವೀಡಿಯೋಸು, ಸೀರೆ, ಒಡವೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಕೂಡ ಅದೇ ಥರ ಒಂದು ಮೈಂಡ್ ಸೆಟ್ಟಲ್ಲೇ ಇರೋದು. ಹಂಗಾಗಿ ಎಷ್ಟೇ ನಮ್ಮ ಹತ್ರ ಒಡವೆ ಬಟ್ಟೆ ಇದ್ದರೂ ಕೂಡ ಏನಾದರೂ ಒಂದು ಡಿಫ್ರೆಂಟಾಗಿ ನೋಡಿದಾಗ ತುಂಬಾ ಇಷ್ಟ ಆಗುತ್ತೆ. ಹೆಣ್ಮಕ್ಳ ಆಸೆಗೆ, ಎಕ್ಸ್ಪೆಕ್ಟೇಷನ್ಗೆ, ಅವರ ಒಂದು ಶಾಪಿಂಗಿಗೆ ಕೊನೆಯೇ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.